ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಗೆ ನಾವು ಇವತ್ತು ಮಾತಾಡ್ತಾ ಇರೋದು ಗೃಹಲಕ್ಷ್ಮಿ ದುಡ್ಡಿನ ಬಗ್ಗೆ. ಹೊಸ ಸರ್ಕಾರ ಬಂದಾಗಿಂದ ಗೃಹಲಕ್ಷ್ಮಿ ದುಡ್ಡು ಕರೆಕ್ಟ್ ಆಗಿ ಬರ್ತಾ ಇಲ್ಲ ಅಂತ ಹೇಳಿ ಎಲ್ಲಾ ಜನಗಳು ಕೂಡ ಬೈಕೊಳ್ಳೋದಕ್ಕೆ ಮಹಿಳೆಯರು ಶುರು ಮಾಡ್ಬಿಟ್ಟಿದ್ದಾರೆ. ಯಾಕೆ ಅಂತಂದ್ರೆ ಸರ್ಕಾರದಲ್ಲಿ ಹೊಸದಾಗಿ ಬಂದಾಗಿಂದ ಏನೇನೋ ಕಾನೂನುಗಳೆಲ್ಲ ಚೇಂಜಸ್ ಮಾಡ್ತಾ ಇದೆ. ಇದರಿಂದಾಗಿ ಭಯನೇ ಬಂದ್ಬಿಟ್ಟಿದೆ. ಇದರಲ್ಲಿ ಮೊನ್ನೆ ತಾನೇ ಬಿಡುಗಡೆ ಆಯ್ತು ಕೆಲವರಿಗೆ, ಇನ್ನ ಕೆಲವರಿಗೆ ಆಗಿಲ್ಲ. ಅದರಲ್ಲಿ ಬಂದಂತವ್ರು ಆಲ್ರೆಡಿ ಇನ್ನೂ ಒಂದ್ ಕಂತಿನ ಬಂತು ನಮ್ಗೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ 31ನೇ ಕಂತಿನ ಹಣ ಎರಡು ಕೂಡ ಬಿಡುಗಡೆ ಆಗಿದೆ ನಮ್ಗೆ ಅಂತ ಕೆಲವ್ರು ಹೇಳ್ತಾ ಇದ್ದಾರೆ. ಇನ್ನ ಕೆಲವರು ನಮ್ಗಿನ್ನ 30ನೇ ಕಂತಿನ ಹಣನೇ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ಏನಾಗಿದೆ ಅಂತ ಅಂದ್ಬಿಟ್ಟು ಎಲ್ರು ಕೂಡ ಭಯ ಪಟ್ಕೊಳ್ಳೋ ರೀತಿ ಆಗ್ಬಿಟ್ಟಿದೆ. ಪ್ರತಿ ತಿಂಗಳು ಬಂತಂದ್ರೆ ಸಾಕು ಎಲ್ಲಾರ್ಗು ಹೆಣ್ಮಕ್ಳು ಅಂತಾನೆ ಅಲ್ಲ, ಎಲ್ಲಾರ್ಗು ಕೂಡ ಟೆನ್ಷನ್. ಏನಂತಂದ್ರೆ ಬೆಳಗ್ಗೆ ಹೋದ್ರೆ ಸಾಯಂಕಾಲ ಬರ್ತೀವಿ, ನೈಟ್ ಬರ್ತೀವಿ ಕೆಲ್ಸಕ್ಕೆ ಹೋಗಿ. ಈ ರೇಷನ್ ತಗೊಳ್ಳೋದಂತ ಇದೆಯಲ್ಲ, ಇದರಲ್ಲಿ 2 ದಿನ ರಜಾ ಹಾಕಿದ್ರು ಕೂಡ ನಮ್ಗೆ ಒಂದ್ ದಿನ ಪೂರ್ತಿ ನೈಟ್ ಅಂಡ್ ಡೇ ಅಂತ ಹೋಗಲ್ ಕಾದ್ರೂ ಕೂಡ ಹೆಬ್ಬೆಟ್ ಬರಲ್ಲ, ಏನಾದ್ರೂ ಒಂದ್ ಪ್ರಾಬ್ಲಮ್ ಆಗಿ ಸರ್ವರ್ ಇಲ್ಲ ಅಂತ ಹೇಳಿ ದಿನ ಪೂರ್ತಿ ಕಾಯ್ದು ಕೂಡ ನಮ್ಗೆ ರೇಷನ್ ಸಿಗ್ತಾ ಇರ್ಲಿಲ್ಲ. ಸೊ ಸರ್ಕಾರ ಇದ್ರಲ್ಲೂ ಕೂಡ ಕೆಲವೊಂದು ಬದಲಾವಣೆಯನ್ನ ತಂದಿದೆ. ಹಾಗೆ ನೀವು ಮೊದ್ಲೆಲ್ಲಾನು ಏನಾದ್ರು ಡಾಕ್ಯುಮೆಂಟ್ ಬೇಕಂತಂದ್ರೆ ನೀವು ಕಚೇರಿಗೆ ಹೋಗಿ ಹಲ್ದು ಬರ್ಬೇಕಾಗಿತ್ತು. ಆದ್ರೆ ಇವಾಗ ಆತರ ಆಗೋ ಸಾಧ್ಯತೆ ಕಡಿಮೆ ಇದೆ. ಯಾಕೆ ಅಂತಂದ್ರೆ ಹೊಸ ಸರ್ಕಾರ ಬಂದಾಗಿಂದ ಕೆಲವೊಂದು ಬದಲಾವಣೆಗಳನ್ನ ಮಾಡ್ತಾ ಇದೆ. ಹೊಸ ಸರ್ಕಾರ ಬಂದಾಗಿಂದ ವಾಸ ದೃಢೀಕರಣ ಪತ್ರ ಅಂತ ಹೇಳಿ ಮಾಡಿಸ್ಬೇಕು ಅಂತ ಹೇಳ್ತಾ ಇದೆ. ಅದನ್ನ ಮಾಡಿಸೋದಕ್ಕೆ ನೀವು ಯಾವುದೇ ಕಚೇರಿಗೆ ಹೋಗಿ ಅಲ್ಲಿಯೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅಧಿಕಾರಿಗಳೇ ನಿಮ್ಮ ಮನೆ ಹತ್ರ ಬರ್ತಾ ಇದ್ದಾರೆ, ಮಾಡ್ಕೊಡ್ತಾರೆ. ನೀವು ಕೇಳೋಂತ ದಾಖಲಾತಿಗಳನ್ನ ಕೊಟ್ರೆ ಸಾಕು ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಇದನ್ನ ಹೇಗೆ ಏನು ಅಂತ ತಿಳ್ಕೊಳ್ಳೋಣ. ಹಾಗೆ ಇನ್ನೊಂದೇನಪ್ಪಾ ಅಂತಂದ್ರೆ, ಇಷ್ಟು ದಿನ ನಾವೆಲ್ಲಾನು ಕೂಡ ಕರೆಂಟ್ ನ ಫ್ರೀ ಆಗಿ ಉಪಯೋಗಿಸ್ತಾ ಇದ್ವಿ. ಇಷ್ಟು ದಿನ 200 ಯೂನಿಟ್ ಅಂತ ಹೇಳಿತ್ತಲ್ವಾ ಸರ್ಕಾರ ಬಂದಾಗಿಂದ, ಅದನ್ನೆಲ್ಲ ಬಳಸ್ತಾ ಇದ್ವಿ. ಆದ್ರೆ ಇದ್ರಲ್ಲೂ ಕೂಡ ಮೋಸ ಆಗಿದೆ ಅಂತ ಹೇಳಿ ಸರ್ಕಾರ ಇದಕ್ಕೂ ಕೂಡ ಕ್ರಮ ತಗೊಳ್ಳೋದಕ್ಕೆ ಮುಂದಾಗಿದೆ. ಸೊ ಇವು ಎಲ್ಲಾದ್ರ ಬಗ್ಗೆ ಕೂಡ ಇವಾಗ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಅದ್ರಲ್ಲಿ ಏನಂತಂದ್ರೆ, ಗೃಹಲಕ್ಷ್ಮಿಯ ದುಡ್ಡು ಬಗ್ಗೆ ನಿಮ್ಗೂ ಗೊತ್ತು. ಹಳೆ ಸರ್ಕಾರ ಇದ್ದಾಗ ಹೆಂಗೋ ಹಿಂದೆ ಮುಂದೆ ಆದ್ರೂ ಕೂಡ ಲೇಟ್ ಆದ್ರೂ ಕೂಡ 2,000 ಕರೆಕ್ಟ್ ಆಗಿ ಬರ್ತಾ ಇತ್ತು. ಹೆಣ್ಮಕ್ಳಿಗೂ ಕೂಡ ತುಂಬಾ ಅನುಕೂಲ ಆಗ್ತಾ ಇತ್ತು. ಆದ್ರೆ ಇವಾಗ ಏನಾಗಿದೆ, ಹೊಸ ಸರ್ಕಾರ ಬಂದಾಗಿಂದ ಎಷ್ಟೊಂದು ಬದಲಾವಣೆಗಳನ್ನ ಮಾಡ್ತಾ ಇದೆ. ಅದರಲ್ಲಿ ಜನಗಳು ಕೂಡ ದುರುಪಯೋಗ ಪಡಿಸ್ಕೊಂಡ್ಬಿಟ್ಟಿದ್ದಾರೆ ಅಂತ ಅನ್ಬಿಟ್ಟು ಅದನ್ನ ಕಟ್ ಮಾಡೋದಕ್ಕೋಸ್ಕರವಾಗಿ ಸರ್ಕಾರ ಹೊಸ ರೂಲ್ಸ್ ಅನ್ನ ಜಾರಿಗೆ ತಂದಿರೋದ್ರಿಂದಾಗಿ ಅದ್ರ ಬಗ್ಗೆ ಅದು ದುಡ್ಡೇ ಬರ್ದೇ ಇರೋ ರೀತಿಯಲ್ಲಿ ಆಗ್ಬಿಟ್ಟಿದೆ. ಸೊ ಅದರಲ್ಲೂ ಕೂಡ ಮೊನ್ನೆ 30 ಮತ್ತೆ 31ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ಸರ್ಕಾರ ಹೊಸ ರೂಲ್ಸ್ ನ ಜಾರಿಗೆ ತರ್ತೀವಿ ಅಂತ ಹೇಳಿ ಮತ್ತೆ ಬಯೋಮೆಟ್ರಿಕ್ ತಗೊಂಡ್ಬರ್ತಾ ಇದೀವಿ. ಹಾಗೆ ಮತ್ತೆ ಹೊಸದಾಗಿ ಅರ್ಜಿ ಸಲ್ಲಿಸಬೇಕು, ಈ ರೀತಿಯಾಗೆಲ್ಲ ಹೇಳ್ತಾ ಇತ್ತು. ಅದಕ್ಕೋಸ್ಕರನೇ ಎಷ್ಟೋ ಹೆಣ್ಮಕ್ಳುಗಳು ಯಾರಿಗೆಲ್ಲ ಗೃಹಲಕ್ಷ್ಮಿ 2,000 ರೂಪಾಯಿ ಬಂದಿಲ್ಲ ಅವರು ಭಯ ಪಟ್ಕೊಂಡ್ಬಿಟ್ಟಿದ್ದಾರೆ. ಯಾಕಂದ್ರೆ ನಾವು ಮತ್ತೆ ಏನಾದ್ರು ಹೊಸದಾಗಿ ಹೋಗಿ ಏನಾದ್ರು ಅಪ್ಲಿಕೇಶನ್ ಹಾಕ್ಬೇಕಾ, ಇಲ್ಲ ಮತ್ತೆ ಏನಾದ್ರು ಬಯೋಮೆಟ್ರಿಕ್ ಏನಾದ್ರು ಬಂತಾ, ಎಲ್ಲಿ ಹೋಗ್ಬೇಕು, ಹೆಂಗ್ ಮಾಡಿಸ್ಬೇಕು ಅಂತ ಎಲ್ಲ ಭಯ ಪಟ್ಕೊಂಡಿದ್ದಾರೆ. ಆದ್ರೆ ಯಾರು ಭಯ ಪಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾವುದೇ ಒಂದು ಹೊಸ ರೂಲ್ಸ್ ಅನ್ನ ತಗೊಂಬಂದಿಲ್ಲ ಸರ್ಕಾರ. ಇರೋದು ಹೆಂಗಿದೆಯೋ ಹಂಗೆ ಇದೆ. ಎಷ್ಟು ಜನಕ್ಕೆ ಗೃಹಲಕ್ಷ್ಮಿ ಹಣ ಬರ್ತಾ ಇತ್ತೋ ಅವರೆಲ್ಲರೂ ಕೂಡ ಪಡ್ಕೋಬಹುದು ಅಂತ ಹೇಳ್ತಾ ಇದೆ. ಆದ್ರೆ ಏನಂದ್ರೆ 30ನೇ ಕಂತಿನ ಹಣ ಅಂತಂದ್ರೆ ಒಂದ್ ಕಂತಿನ ಹಣ ಬಿಡುಗಡೆ ಆಗಕ್ಕೆ 3 ಸ್ಟೆಪ್ ಅಲ್ಲಿ ಬಿಡುಗಡೆ ಆಗುತ್ತೆ. ಅದರಲ್ಲಿ 3ನೇ ಕಂತಿಂದು ಯಾರಿಗೂ ಕೂಡ ಬಿಡುಗಡೆ ಆಗಿಲ್ಲ ಅಂತ ಕೆಲವು ಜನಕ್ಕೆ ಅಂತ ಹೇಳ್ತಾ ಇದೆ. ಸೊ ಯಾವ್ದು ಬಿಡುಗಡೆ ಆಗಿಲ್ಲ ಅಂದ್ರೂ ಕೂಡ ಆಲ್ರೆಡಿ 31ನೇ ಕಂತಿನ ಹಣ ಕೂಡ ಬಿಡುಗಡೆ ಆಗ್ಬಿಟ್ಟಿದೆ. ಅವ್ರು ಹೇಳ್ತಾ ಇದಾರೆ ನಮ್ಗೆ 2 ಕಂತಿಂದು ಬಂತು ಅಂತ. ಅದಕ್ಕೋಸ್ಕರನೇ 30ನೇ ಕಂತಿನ ಹಣ ಯಾರೆಲ್ಲ ಪಡ್ಕೊಂಡಿರಲ್ಲ 3ನೇ ಸ್ಟೆಪ್ ಅಲ್ಲಿ, ಅವರು ಭಯ ಪಟ್ಕೊಂಡ್ಬಿಟ್ಟಿದ್ದಾರೆ ನಮ್ದು ಏನಾದ್ರೂ ಆಗಿರ್ಬೋದು ಅಂತ. ಸೊ ಅವ್ರಿಗೂ ಕೂಡ ಈ 31ನೇ ಕಂತಿನ ಹಣ ಬರ್ಬೇಕಾದ್ರೆ ಸ್ವಲ್ಪ ಗ್ಯಾಪ್ ಅಲ್ಲಿ 2,000 ರೂಪಾಯಿ ಅವ್ರಿಗೂ ಕೂಡ ಬರುತ್ತೆ ಅಂತ ತಿಳಿಸ್ತಿದ್ದಾರೆ. ಸೊ ಇನ್ನೊಂದೇನಂದ್ರೆ, ಗೃಹ ಜ್ಯೋತಿ ಬಗ್ಗೆ ಇಷ್ಟ ದಿನ ಎಲ್ಲಾರು ಫ್ರೀ ಕರೆಂಟ್ ನ ಬಳಸ್ತಾ ಇದ್ರು. ಸರ್ಕಾರ ಯಾಕೆ ಒಂದು ಹೊಸ ರೂಲ್ಸ್ ಅನ್ನ ಜಾರಿಗೆ ತಂದಿದೆ ಅಂತಂದ್ರೆ, ಒಂದೇ ಮನೆಯಲ್ಲಿ ಎಷ್ಟೊಂದು ಮೀಟರ್ಗಳಿಗೆ ಒಬ್ಬರೇ ಹೆಸರಿನಲ್ಲಿ ಒಂದು ಪ್ರೂಫ್ ನ ಮಾಡಿಸಿ ಕೊಟ್ಬಿಟ್ಟಿದಾರಂತೆ. ಅಷ್ಟೇ ಅಲ್ಲ, ಒಂದ್ ಮನೆಯಲ್ಲಿ ಬಾಡಿಗೆಗಿದ್ದಾರೆ ಅಂತಂದ್ರೆ ಅವರು ಇದೇ ಸ್ಟೇಟ್ ಅವರಾದ್ರೆ ಪರವಾಗಿಲ್ಲ, ಬೇರೆ ಸ್ಟೇಟ್ ನವ್ರಿಗೆ ಏನಾದ್ರು ಬಾಡಿಗೆ ಕೊಟ್ಟಿದ್ದು ಅವ್ರೇನಾದ್ರೂ ಆ ಕರೆಂಟ್ ನ ಯೂಸ್ ಮಾಡ್ತಾ ಇದ್ರೆ ನಮ್ಮ ಸ್ಟೇಟ್ ನಲ್ಲಿ ಕೊಟ್ಟಿರುವಂತ ಈ ಒಂದು ಫ್ರೀ ಕರೆಂಟ್ ವೇಸ್ಟ್ ಆಗ್ತಾ ಇದೆ, ಅದನ್ನೆಲ್ಲಾನು ತಡೆಗಟ್ಟಬೇಕು ಅಂತ ಕೂಡ ಯೋಚನೆ ಮಾಡ್ತಾ ಇದೆ. ಅಷ್ಟೇ ಅಲ್ಲ, ಇನ್ನು ಕೆಲವು ಜನ ಯಾವ ರೀತಿ ಮಾಡಿದ್ದಾರೆ ಅಂತಂದ್ರೆ, ಅವರ ಒಂದು ಬಿಸ್ನೆಸ್ ಗೋಸ್ಕರವಾಗಿ ಕೂಡ ಈ ಒಂದು ಫ್ರೀ ಕರೆಂಟ್ ನ ಉಪಯೋಗಿಸ್ತಾ ಇದ್ದಾರಂತೆ. ಅದಕ್ಕೋಸ್ಕರ ಸರ್ಕಾರ ಈ ಒಂದು ಹೊಸ ಸ್ಟ್ರಿಕ್ಟ್ ರೂಲ್ಸ್ ಅನ್ನ ಜಾರಿಗೆ ತಂದಿದೆ. ಹಾಗೆ ಈ ರೇಷನ್ ಬಗ್ಗೆ ಹೇಳೋದಾದ್ರೆ, ಮೊದ್ಲೆಲ್ಲಾನು ಕೂಡ ನಾವು ಹೇಳ್ನಲ್ಲ, ಬೆಳಗ್ಗೆಯಿಂದ ರಾತ್ರಿವರೆಗೂ ಆಗ್ಬೋದು, ಹಗಲು ರಾತ್ರಿ ಏನು ನೋಡ್ದೇನೆ ಅಲ್ಲೇ ಕೂತ್ಕೊಂಡು ಮಲಿಕೊಂಡು ಪೊಲೀಸ್ನವ್ರು ಬಂದು ಗಲಾಟೆಯಾಗಿ ಇಷ್ಟೆಲ್ಲ ಆದ್ರೂ ಕೂಡ ಕೊನೆಗೆ ಬೆಳಗ್ಗೆ ಕೊಡುವಂತ ಟೈಮಿಗೆ ಕಾಯ್ತಾ ಕೂತ್ಕೊಂಡ್ರು ಕೂಡ ಸರ್ವರ್ ಬರ್ತಾ ಇಲ್ಲ, ಬಯೋಮೆಟ್ರಿಕ್ ಸರಿ ಇದಾಗ್ತಾ ಇಲ್ಲ ಅಂತ ಹೇಳಿ ರೇಷನ್ ತಗೊಳಕ್ಕೆ ಆಗ್ತಾ ಇರ್ಲಿಲ್ಲ. ಕೆಲ್ಸಕ್ಕೆ ಹೋಗೋರ್ಗೆಲ್ಲ ಅಂತೂ ತುಂಬಾನೇ ತೊಂದರೆ ಆಗ್ತಾ ಇತ್ತು. ಅದಕ್ಕೋಸ್ಕರ ಸರ್ಕಾರ ಅರ್ಥ ಮಾಡ್ಕೊಂಡು ಇವಾಗ ಜನಕ್ಕೆ ಅನುಕೂಲ ಆಗ್ಲಿ ಅನ್ನೋದಕ್ಕೋಸ್ಕರವಾಗಿ ತಿಂಗಳಿಗೆ ಒಂದು 2 ದಿನ ಕೊಟ್ಬಿಟ್ಟು ಕ್ಲೋಸ್ ಮಾಡ್ಬಿಡ್ತಾ ಇದ್ರು ಮೊದ್ಲೆಲ್ಲಾನು. ಆದ್ರೆ ಇವಾಗ ಯಾವಾಗ್ಲೂ ಓಪನ್ ಮಾಡ್ಬೇಕು ರೇಷನ್ ಅಂಗಡಿ ಅಂತ ಹೇಳ್ತಾ ಇದೆ.
ಮೊದ್ಲೆಲ್ಲಾನು ರೇಷನ್ ಅಂಗಡಿ ಅಂದ್ರೆ 7 ಗಂಟೆಯಿಂದ ಸ್ಟಾರ್ಟ್ ಆದ್ರೆ 12 ಗಂಟೆಗೆ ಕ್ಲೋಸ್ ಮಾಡ್ಬಿಡ್ತಾ ಇದ್ರು. ಅಷ್ಟೇ ಅಲ್ಲ, ಮತ್ತೆ 4 ಗಂಟೆ 5 ಗಂಟೆಗೆ ಕೊಡೋಕೆ ಸ್ಟಾರ್ಟ್ ಮಾಡಿದ್ರೆ ಒಂದ್ 8 ಗಂಟೆ ಕ್ಲೋಸ್ ಮಾಡ್ಬಿಟ್ಟು ಹೋಗ್ಬಿಡ್ತಾ ಇದ್ರು. ಎಷ್ಟೇ ಜನ ಇದ್ರು ಕೊಡ್ತಾ ಇರ್ಲಿಲ್ಲ. ಆದ್ರೂ ಕೊಡ್ತಾ ಇದ್ದಿದ್ದು 2-3 ದಿನದಲ್ಲಿ ತಗೊಳಕ್ ತುಂಬಾ ಕಷ್ಟ ಆಗಿರೋದು. ಆದ್ರೆ ಇವಾಗ ಸರ್ಕಾರ ಹೊಸದಾಗಿ ಟೈಮಿಂಗ್ಸ್ ನ ಚೇಂಜ್ ಮಾಡಿದೆ. ನ್ಯಾಯಬೆಲೆ ಅಂಗಡಿ ಫುಲ್ ಟೈಮ್ ತೆಗ್ದಿರ್ಬೇಕು ಅಂತ ಕೂಡ ಹೇಳ್ತಾ ಇದೆ. ಹಾಗೆ ಬೆಳಗ್ಗೆ 6 ಗಂಟೆಯಿಂದಾನೇ ಕೊಡ್ಬೇಕು ಅಂತ ಹೇಳಿ ಕೂಡ ಹೊಸ ಒಂದು ರೂಲ್ಸ್ ನ ತಂದಿದೆ. ರಾತ್ರಿ 10 ಗಂಟೆವರೆಗೂ ಕೂಡ ಕೊಡ್ಬೇಕು ಅಂತ ಕೂಡ ಹೇಳ್ತಾ ಇದೆ. ಸೊ ಇದು ಹೇಳಿದೆ, ಬಟ್ ಯಾವಾಗಿನ್ನ ಈ ಒಂದು ರೂಲ್ಸ್ ಜಾರಿಗೆ ಬರುತ್ತೆ ಅಂತ ಗೊತ್ತಿಲ್ಲ. ಈ ರೂಲ್ಸ್ ಏನಾದ್ರೂ ಜಾರಿಗೆ ಬಂದ್ರೆ ಜನಕ್ಕೂ ಕೂಡ ಅನುಕೂಲ ಆಗುತ್ತೆ ಅಲ್ವಾ? ಇದ್ರ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಹಾಕೋದ್ ಮರಿಬೇಡಿ. ಹಾಗೆ ಇನ್ನೊಂದು ಹೇಳೋದ್ ಮರ್ತೆ, ಏನಂತಂದ್ರೆ ಗೃಹ ಜ್ಯೋತಿ ಏನಿದು, ಯಾರಿಗೆ ಈ ಒಂದು ಗೃಹ ಜ್ಯೋತಿ ಫ್ರೀ ಕರೆಂಟ್ ದೊರಕಬೇಕೋ ಅಂತವ್ರಿಗೆ ಮಾತ್ರ ಸಿಗ್ಬೇಕು ಅನ್ನೋದಕ್ಕೋಸ್ಕರವಾಗಿ ಸರ್ಕಾರ ನಿಮ್ಮನೆ ಹತ್ರ ಕರೆಂಟ್ ಬಿಲ್ ನ ಬರೆಯಕ್ ಬರ್ತಾರಲ್ವಾ, ಆ ಅಧಿಕಾರಿಗಳಿಗೆ ವಹಿಸಿದೆ. ಈ ಅಧಿಕಾರಿಗಳು ನಿಮ್ಮನೆ ಹತ್ರ ಬಂದಾಗ ನೀವು ಅವ್ರು ಕೇಳೋವಂತ ದಾಖಲಾತಿಗಳನ್ನ ಕೊಟ್ರೆ ಸಾಕು, ಅವ್ರು ನಿಮ್ಗೆ ಕರೆಂಟ್ ನ ಫ್ರೀ ಆಗಿ ಮಾಡ್ಕೊಡ್ತಾರೆ. ಏನೇನ್ ಬೇಕಪ್ಪ ಅಂತಂದ್ರೆ ನಿಮ್ದು ಭಾವಚಿತ್ರ ಆಗ್ಬೇಕು, ಪಾಸ್ಪೋರ್ಟ್ ಸೈಜ್ ಇಂದು, ಹಾಗೆ ನಿಮ್ದು ಆಧಾರ್ ಕಾರ್ಡ್ ಇರಬೇಕು, ವೋಟರ್ ಐಡಿ ಇರಬೇಕು, ಇವೆರಡಕ್ಕೂ ಲಿಂಕ್ ಆಗಿರುವಂತ ಫೋನ್ ನಂಬರ್ ಕೂಡ ಇರಬೇಕಾಗುತ್ತೆ. ನೀವೇನಾದ್ರೂ ಬಾಡಿಗೆದಾರರೇನಾದ್ರೂ ಆಗಿದ್ರೆ ನಿಮ್ದು ಅಗ್ರಿಮೆಂಟ್ ಪೇಪರ್ ಕೂಡ ಇರಬೇಕಾಗುತ್ತೆ. ಇಷ್ಟನ್ನು ಅವ್ರು ಕೇಳಿದ್ನ ಕೊಟ್ರೆ ಸಾಕು, ನಿಮ್ಗೂ ಕೂಡ ಕರೆಂಟ್ ನ ಫ್ರೀ ಆಗಿ ಮಾಡ್ಕೊಡ್ತಾ ಇದ್ದಾರೆ. ಅಕಸ್ಮಾತ್ ನೀವೇನಾದ್ರೂ ಕೆಲ್ಸಕ್ಕೆ ಹೋಗಿದ್ವಿ, ನಾವು ಇರ್ಲಿಲ್ಲ ಅನ್ನೋದಾದ್ರೆ ನೀವು ಎಲ್ಲಿ ಕರೆಂಟ್ ಬಿಲ್ ನ ಪೇ ಮಾಡ್ತೀರಲ್ವಾ, ಅಲ್ಲೇ ಹೋಗಿ ಕೂಡ ಮಾಡಿಸಬಹುದು. ಸೊ ಇದು ಆಗಿತ್ತು ಇವತ್ತಿನ ಇನ್ಫಾರ್ಮೇಶನ್. ಇದ್ರ ಬಗ್ಗೆ ನಿಮ್ಗೆ ಏನಾದ್ರೂ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು. ಯಾರಿಗೆಲ್ಲ ಈ ಒಂದು ಗೃಹಲಕ್ಷ್ಮಿ ದುಡ್ಡು ಬಂದಿಲ್ಲ ಅವರೆಲ್ಲ ಕೂಡ ತುಂಬಾನೇ ಭಯ ಪಟ್ಕೊಂಡ್ಬಿಟ್ಟಿದ್ದಾರೆ. ಯಾಕಂದ್ರೆ ಕೆಲವು ಜನಕ್ಕೆ ಬಂದಿದೆ, ಇನ್ನ ಕೆಲವು ಜನಕ್ಕೆ ಬಂದಿಲ್ಲ. ಆದ್ರೆ ಬಂದಿರೋರು ಹೇಳ್ತಾ ಇದ್ದಾರೆ ಇನ್ನ ಒಂದ್ ಕಂತಿನ ಹಣ ಬಂತು ನಮ್ಗೆ ಅಂತ ಹೇಳಿ. ಹಂಗಂದ್ರೆ ಹಿಂದೆ ಇನ್ನೂ ಒಂದ್ ಹಳೆ ಕಂತಿನ ಹಣನೇ ಬಂದಿಲ್ಲ ನಮ್ಗೆ, ಇವಾಗ ಇವ್ರು ನೋಡ್ರೆ ಇನ್ನೂ ಒಂದ್ ಕಂತಿನ ಹಣ ಬಂತು ಅಂತ ಹೇಳ್ತಾ ಇದಾರಲ್ಲ, ಏನಾಗಿರ್ಬೋದು ನಮ್ದು ಅಂತ ಹೇಳಿ ಭಯ ಪಟ್ಕೊಂಡಿದ್ದಾರೆ.